ಸ್ಟಾಕ್ ಮಾರ್ಕೆಟು ಇನ್ವೆಸ್ಟಿಂಗ್ ಅನ್ನೋದು ಒಂದು ಪ್ರಾಪರ್ ಗೇಮ್ ಇದ್ದಂಗೆ. ಈ ಗೇಮ್ನ ರೂಲ್ಸ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೇಬೇಕು. ಹೆಂಗಂದ್ರೆ ನಾವೀಗ ಚೆಸ್ಸಲ್ಲಿ ಏನಾದರೂ ಗೆಲ್ಬೇಕಂದ್ರೆ, ಚೆಸ್ ಆಟದಲ್ಲಿ ನಾವು ಗೆಲ್ಬೇಕಂದ್ರೆ ಆ ಚೆಸ್ನ ನಿಯಮಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೇಬೇಕು. ಎಕ್ಸಾಂಪಲ್ಗೆ ಕುದುರೆ ಹೆಂಗೆ ಹೋಗುತ್ತೆ ಹೇಳಿ ಚೆಸ್ ಆಟದಲ್ಲಿ? ಕುದುರೆ ಯಾವತ್ತಿದ್ರೂ ಎಲ್ ಶೇಪಲ್ಲೇ ಹೋಗುತ್ತೆ. ಒಂಟೆ ಯಾವ ರೀತಿ ಹೋಗುತ್ತೆ ಹೇಳಿ? ಒಂಟೆ ಯಾವತ್ತಿದ್ರೂ ಅಡ್ಡನೇ ಹೋಗುತ್ತೆ. ರಾಣಿ ಯಾವ ರೀತಿ ಹೋಗುತ್ತೆ ಹೇಳಿ? ಕ್ವಿನ್ ಯಾವ ರೀತಿ ಹೋಗುತ್ತೆ ಹೇಳಿ? ಕ್ವಿನ್ ಹೆಂಗ್ ಬೇಕಾದ್ರೂ ಹೋಗುತ್ತೆ ಚೆಸ್ ಬೋರ್ಡಲ್ಲಿ. ಅದೇ ರೀತಿನೇ ಕಾಲಾಳು ಅಂದ್ರೆ ಪಾನ್ ಯಾವ ರೀತಿ ಹೋಗುತ್ತೆ ಹೇಳಿ? ಒಂದೊಂದೇ ಮನೆ ಹೋಗುತ್ತೆ. ನೀವು ಚೆಸ್ ಆಟದಲ್ಲಿ ಏನಾದರೂ ಗೆಲ್ಬೇಕಂದ್ರೆ ಈ ಎಲ್ಲ ರೂಲ್ಸ್ಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೇಬೇಕು. ಒಂದ್ ವೇಳೆ ನಿಮಗೆ ಆನೆ ಹೆಂಗೆ ಹೋಗುತ್ತೆ, ಕುದುರೆ ಹೆಂಗೆ ಹೋಗುತ್ತೆ, ಒಂಟೆ ಹೆಂಗೆ ಹೋಗುತ್ತೆ, ಕಾಲಾಳು ಹೆಂಗೆ ಹೋಗುತ್ತೆ ಅಂತ ಸರಿಯಾಗಿ ಗೊತ್ತಿಲ್ಲ ಅಂದರೆ 100% ನಿಮ್ಮ ಆಪೋನೆಂಟು ನಿಮ್ಮನ್ನ ಈಸಿಯಾಗಿ ಸೋಲ್ಸೇ ಬಿಡ್ತಾನೆ. ಯಾಕಂದರೆ ನಿಮಗೆ ಆಟದ ನಿಯಮಗಳು ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ಏನು ಗುರು ನೀನು ವಿಡಿಯೋ ಸ್ಟಾರ್ಟ್ ಆದಾಗಿಂದ ಆಟದ ನಿಯಮಗಳು ರೂಲ್ಸ್ನ ಅರ್ಥ ಮಾಡ್ಕೋಬೇಕಂತ ಹೇಳ್ತಿದ್ಯಾ, ಬಟ್ ಆ ರೂಲ್ಸ್ ಯಾವುವು ಅಂತ ಹೇಳ್ತಾನೆ ಇಲ್ಲ ಅಂತ ನಿಮ್ಮ ಮೈಂಡಲ್ಲಿ ಕ್ವಶನ್ ಬರ್ತಿರ್ಬೋದು. ನಾನು ಯಾಕೆ ಇಷ್ಟು ಟೈಮ್ ತೊಗೊಂಡೆ ಅಂತಂದರೆ ಈ ರೂಲ್ಸು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ತಿಳಿಸ್ಬೇಕಂತ ನನ್ನ ಉದ್ದೇಶ ಇತ್ತು. ಅದಕ್ಕೇ ಇಷ್ಟು ಟೈಮ್ ತೊಗೊಂಡೆ. ನೀವು ಸ್ಟಾಕ್ ಮಾರ್ಕೆಟ್ ಅನ್ನೋ ಒಂದು ದುಡ್ಡಿನ ಗೇಮನ್ನು ಗೆಲ್ಲಬೇಕಂದ್ರೆ ಈ 6 ನಿಯಮಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೇಬೇಕು. ಮೊದಲನೇ ನಿಯಮ ಏನಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟಿಂಗ್ ಮಾಡಬೇಕಾ ಇಲ್ಲ ಟ್ರೇಡಿಂಗ್ ಮಾಡಬೇಕಾ ಅನ್ನೋದು. ಮೋಸ್ಟ್ ಆಫ್ ದ ಸ್ಟಾಕ್ ಮಾರ್ಕೆಟಲ್ಲಿ ಇರೋರು ಯಾರು ಗೊತ್ತಾ? ಯಾರಂದರೆ ಟ್ರೇಡಿಂಗ್ ಮಾಡಿ ದುಡ್ಡು ಮಾಡಬೇಕು ಅನ್ನೋರು. ಯಾಕೆ ತುಂಬ ಜನದ ಮೈಂಡ್ಸೆಟ್ ಈ ರೀತಿ ಇದೆ ಅಂತಂದರೆ, ಸ್ಟಾಕ್ ಮಾರ್ಕೆಟಿಗೆ ಬರೋ 90% ಜನಗಳು ಟ್ರೇಡಿಂಗ್ ಮಾಡಿ ನಾನು 20,000 ದುಡಿಬೋದು, ಪ್ರತಿದಿನ 30,000 ದುಡಿಬೋದು, ಟ್ರೇಡಿಂಗ್ ಮಾಡಿ ಪ್ರತಿದಿನ 5% ದುಡಿಬೋದು, 20% ದುಡಿಬೋದು ಅನ್ನೋ ವಿಡಿಯೋಗಳನ್ನು ನೋಡಿಕೊಂಡು ಸ್ಟಾಕ್ ಮಾರ್ಕೆಟಿಗೆ ಬರ್ತಾರೆ. ಬಟ್ ಅವ್ರಿಗೇನು ಗೊತ್ತಾಗುತ್ತೆ ಅಂತಂದರೆ, ಟ್ರೇಡಿಂಗ್ ಈಸ್ ನಾಟ್ ಅ ಸಿಂಪಲ್ ಟಾಸ್ಕ್, ಟ್ರೇಡಿಂಗ್ ಈಸ್ ಅ ಹಾರ್ಡ್ ಕೋರ್ ಬಿಸ್ನೆಸ್ ಅನ್ನೋದು ಗೊತ್ತಾಗುತ್ತೆ. ನಿಮಗೆ ಗೊತ್ತಿದೆ, ನಮ್ಮ ಜಗತ್ತಲ್ಲಿರೋರು ಎಲ್ಲರೂ ಕೂಡ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಬಿಸ್ನೆಸ್ ಮ್ಯಾನ್ಗಳ ಮೈಂಡ್ ಸೆಟ್ಟೇ ಬೇರೆ, ನಮ್ಮ ನಾರ್ಮಲ್ ಜನಗಳ ಮೈಂಡ್ ಸೆಟ್ಟೇ ಬೇರೆ. ಬಟ್ ಮೋಸ್ಟ್ ಆಫ್ ದ ಜನಗಳು ಸ್ಟಾಕ್ ಮಾರ್ಕೆಟಿಗೆ ಬರ್ತಾರಲ್ವಾ, ಅವ್ರು ಯಾರು ಕೂಡ ಪ್ರಾಪರ್ ಬಿಸ್ನೆಸ್ ಮ್ಯಾನ್ಗಳಲ್ಲ. ನಿಮ್ಮಂಥ ಸಾಮಾನ್ಯ ಜನಗಳು, ನಿಮ್ಮಂಥ ಸಾಮಾನ್ಯ ಜನಗಳಿಗೆ ಬಿಸ್ನೆಸ್ ಅರ್ಥ ಆಗಲ್ವಲ್ವಾ, ಅದಕ್ಕೇ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡಿ ದುಡ್ಡು ಕಳ್ಕೊಳ್ತೀವಿ. ಇದನ್ನು ನಾನು ಹೇಳ್ತಿಲ್ಲ ಗುರು, ಸೆಬಿನೂ ಕೂಡ ಹೇಳುತ್ತೆ. ಏನಂತಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡೋ 93% ಜನಗಳು ತಮ್ಮ ದುಡ್ಡನ್ನು ಕಳ್ಕೊತಾರೆ. ಮೇನ್ ಇಂಪಾರ್ಟೆಂಟ್ ಆಗಿ ನೀವು ಏನು ಗಮನಿಸ್ಬೇಕಂತಂದ್ರೆ, ಟ್ರೇಡಿಂಗ್ ಅನ್ನೋದು ಝೀರೋ ಸಮ್ ಗೇಮ್ ಅಂತಂದ್ರೆ, ನೀವೇನಾದರೂ ದುಡ್ಡು ಕಳ್ಕೊಂಡ್ರೆ ನಾನು ದುಡ್ಡನ್ನು ಗಳಿಸ್ತೀನಿ, ಇನ್ನೊಬ್ಬ ಯಾರಾದರೂ ದುಡ್ಡು ಕಳ್ಕೊಂಡ್ರೆ ಇನ್ನೊಬ್ಬ ಮಾತ್ರ ದುಡ್ಡು ಗಳಿಸೋಕ್ಕಾಗತ್ತೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟಲ್ಲಿ ಸಾಮಾನ್ಯ ಜನರು ಅಷ್ಟೇ ಟ್ರೇಡ್ ಮಾಡ್ತಿಲ್ಲ, ನೀವಷ್ಟೇ ಟ್ರೇಡ್ ಮಾಡ್ತಿಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳು ಕೂಡ ಟ್ರೇಡ್ ಮಾಡ್ತಿದ್ದಾರೆ. ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳು ಯಾವ ರೀತಿ ಟ್ರೇಡ್ ಮಾಡ್ತಾರಂದ್ರೆ, ಅವ್ರ ಹತ್ರ ದೊಡ್ಡ ಆಲ್ಗಾರಿದಮ್ಸ್ ಇರ್ತವೆ, ದೊಡ್ಡ ಎಕ್ಸ್ಪರ್ಟ್ಸ್ ಇರ್ತವೆ, ಎಕ್ಸ್ಪೆನ್ಸಿವ್ ಸಾಫ್ಟ್ವೇರ್ಸ್ ಇರ್ತವೆ. ಅವ್ರ ಜೊತೆಗೆ ನಿಮಗೆ ಕಾಂಪಿಟೇಷನ್ ಮಾಡೋಕ್ಕಾಗತ್ತಾ? 100% ಮಾಡೋಕ್ಕಾಗಲ್ಲ. ಅದಕ್ಕೇ ಅವ್ರು ಯಾವತ್ತಿದ್ರೂ ಗೆಲ್ತಾರೆ. ಸಾಮಾನ್ಯ ಜನಗಳು ಯಾವತ್ತಿದ್ರೂ ಕೂಡ ದುಡ್ಡನ್ನ ಲೂಸ್ ಮಾಡ್ಕೋತಾರೆ. ಅದಕ್ಕೇ ಸೆಬಿನೂ ಏನು ಹೇಳ್ತಿದೆ ಅಂತಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋ 93% ಜನಗಳು ದುಡ್ಡನ್ನು ಕಳ್ಕೊತಾರೆ. ಈಗ ನೀವು ಹೇಳಿ, ಟ್ರೇಡಿಂಗ್ ಅನ್ನೋ ಗೇಮಲ್ಲಿ ನೀವು ದುಡ್ಡು ಕಳ್ಕೊತೀರಾ ಅನ್ನೋದು ಪ್ರೊಬಬಿಲಿಟಿ ಜಾಸ್ತಿ ಇದೆ ತಾನೆ? ಇದು ಗೊತ್ತಿದ್ದೂ ಕೂಡ ನೀವು ಟ್ರೇಡಿಂಗ್ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂತಂದರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಗೇಮಿನ ನಿಯಮಗಳು ಸರಿಯಾಗಿ ಗೊತ್ತಿಲ್ಲ ಅಂತ ಅರ್ಥ. ನಿಮಗೆ ಇದು ಗೊತ್ತಿಲ್ಲ ಅಂತಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ಟ್ರೇಡಿಂಗ್ ಕತೆ. ಆದರೆ ಇನ್ನು ಇನ್ವೆಸ್ಟಿಂಗ್ ಕಡೆ ಬರೋಣ. ಇನ್ವೆಸ್ಟಿಂಗ್ ಅಂದರೆ ಏನು ಹೇಳಿ? ಇನ್ವೆಸ್ಟಿಂಗ್ ಅಂದರೆ ಇದು ವಿನ್ ಗೇಮ್. ಟ್ರೇಡಿಂಗ್ ಅನ್ನೋದು ಝೀರೋ ಸಮ್ ಗೇಮ್ ಆದರೆ ಇನ್ವೆಸ್ಟಿಂಗ್ ಅನ್ನೋದು ವಿನ್ ಗೇಮ್. ಕಂಪನಿ ಏನಾದರೂ ಫ್ಯೂಚರಲ್ಲಿ ಜಾಸ್ತಿ ಸೇಲ್ಸ್ ಆಗಿ ಅದ್ರ ಜಾಸ್ತಿ ಪ್ರಾಫಿಟ್ ಆಗಿ ಶೇರ್ ಪ್ರೈಸ್ ಮೇಲೆ ಹೋದರೆ ನೀವು ದುಡ್ಡು ಮಾಡ್ತೀರಾ, ಪ್ರೊಮೋಟರು ದುಡ್ಡು ಮಾಡ್ತಾರೆ, ಇನ್ನೊಬ್ಬನ ಏನಾದರೂ ಆ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅವನು ದುಡ್ಡು ಮಾಡ್ತಾನೆ. ನೀವು ಈಗ ಇನ್ವೆಸ್ಟಿಂಗ್ ಗೇಮಲ್ಲಿ ಹೋಗ್ಬೇಕಾ ಟ್ರೇಡಿಂಗ್ ಗೇಮಲ್ಲಿ ಹೋಗ್ಬೇಕಾ ಅನ್ನೋದು ನೀವು ಡಿಸೈಡ್ ಮಾಡಿ. ಐ ಆಮ್ ಜಸ್ಟ್ ಟೆಲಿಂಗ್ ಯು ದಿ ರೂಲ್ಸ್ ಆಫ್ ದಿ ಗೇಮ್. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ನಾವು 2ನೇ ನಿಯಮನ ಏನು ತಿಳ್ಕೊಬೇಕಂತಂದರೆ, ಸ್ಟಾಕ್ ಮಾರ್ಕೆಟ್ ಈಸ್ ಆಲ್ವೇಸ್ ಫಾರ್ ಲಾಂಗ್ ಟರ್ಮ್, ನಾಟ್ ಫಾರ್ ಶಾರ್ಟ್ ಟರ್ಮ್. ಬಟ್ ತುಂಬ ಜನ ಏನು ಯೋಚನೆ ಮಾಡ್ತಾರಂದರೆ, ಸ್ಟಾಕ್ ಮಾರ್ಕೆಟನ್ನು ನಾನೀಗ ಒಂದು 20,000 ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ, 2 ವರ್ಷ ಆದ ತಕ್ಷಣ 1 ವರ್ಷ ಆದ ತಕ್ಷಣ 20,000 ಇರೋದು 50,000 ಆಗಿಬಿಡುತ್ತೆ, 60,000 ಆಗಿಬಿಡುತ್ತೆ, ನಾನು ದುಡ್ಡನ್ನ ಡಬಲ್ ಮಾಡ್ದಂಗೆ ಆಗುತ್ತೆ ಅಂತ ಈ ಥರ ಯೋಚನೆ ಮಾಡ್ತಾರೆ. ಯಾವುದೇ ಒಂದು ದೇಶದ ಸ್ಟಾಕ್ ಮಾರ್ಕೆಟ್ ಯಾವಾಗ ಮೇಲೆ ಹೋಗುತ್ತಂದರೆ, ಆ ದೇಶದಲ್ಲಿ ಸ್ಟೇಬಲ್ ಗೌರ್ಮೆಂಟ್ ಇರಬೇಕು. ಸ್ಟೇಬಲ್ ಗೌರ್ಮೆಂಟ್ ಇದ್ದರೆ ಏನಾಗುತ್ತಂದರೆ, ಅವರು ಪಾಲಿಸಿನ ಸರಿಯಾಗಿ ಮಾಡ್ತಾರೆ. ಪಾಲಿಸಿನ ಮಾಡೋದ್ರಿಂದ ಏನಾಗುತ್ತಂದರೆ ಅವು ಸರಿಯಾಗಿ ಇಂಪ್ಲಿಮೆಂಟೇಷನ್ ಆಗ್ತವೆ. ಅವು ಇಂಪ್ಲಿಮೆಂಟೇಷನ್ ಆದರೆ ಏನಾಗುತ್ತಂದರೆ ನಮ್ಮ ಎಕಾನಮಿ ಗ್ರೋತ್ ಆಗುತ್ತೆ. ಯಾವಾಗ ಒಂದು ದೇಶದ ಎಕಾನಮಿ ಗ್ರೋತ್ ಆಗುತ್ತಂದರೆ ಆ ದೇಶದಲ್ಲಿರೋ ಕಂಪನಿಗಳು ಪ್ರಾಫಿಟ್ ಜಾಸ್ತಿ ಮಾಡಬೇಕು, ಸೇಲ್ಸ್ ಜಾಸ್ತಿ ಮಾಡಬೇಕು. ಆ ದೇಶದ ಕಂಪನಿಗಳು ಜಾಸ್ತಿ ಸೇಲ್ಸು ಪ್ರಾಫಿಟ್ ಮಾಡಿದ್ರೆ ಆ ದೇಶದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗೋದಂದ್ರೆ ಏನು ಹೇಳಿ? ನಿಮ್ಮ ಹತ್ರ ನನ್ನ ಹತ್ರ ದುಡ್ಡು ಬಂದಂಗೆ. ನಿಮ್ಮ ಹತ್ರ ದುಡ್ಡು ಬಂದರೆ ಏನಾಗುತ್ತಂದರೆ, ನಾವು ಇದೇ ದುಡ್ಡನ್ನು ತಗೊಂಡೋಗಿ ಎಕಾನಮಿನಲ್ಲಿ ಸ್ಪೆಂಡ್ ಮಾಡ್ತೀವಿ. ಈ ದುಡ್ಡನ್ನು ನಾವು ಸ್ಪೆಂಡ್ ಮಾಡೋದ್ರಿಂದ ಏನಾಗುತ್ತಂದರೆ ಮತ್ತೆ ನಮ್ಮ ಎಕಾನಮಿ ಜಾಸ್ತಿ ಗ್ರೋ ಆಗುತ್ತೆ. ಎಕಾನಮಿ ಗ್ರೋ ಆಗೋದಂದ್ರೆ ಏನು ಹೇಳಿ? GDP ಗ್ರೋತ್ ಆಗುತ್ತೆ. ಈ ಥರ ಎಲ್ಲ ಯಾವಾಗ ಆಗುತ್ತಂದರೆ ಇದು 10 ವರ್ಷ 20 ವರ್ಷ ಪೀರಿಯಡಲ್ಲಿ ಆಗುತ್ತೆ. 1 ವರ್ಷದಲ್ಲಿ 2 ವರ್ಷದಲ್ಲಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಏನಾದರೂ ಆದರೆ ನಮ್ಮ ಸ್ಟಾಕ್ ಮಾರ್ಕೆಟು ಕೂಡ ಮೇಲೆ ಹೋಗುತ್ತೆ. ನಮ್ಮ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋದರೆ ನೀವು 1 ವರ್ಷದಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ. ಈ ಥರ ಆಗಬೇಕಂದ್ರೆ 10 ವರ್ಷ ಬೇಕಂತ ನಾನು ಹೇಳಿದ್ದೀನಿ. ನೀವು ಕೂಡ ಲಾಂಗ್ ಟರ್ಮಲ್ಲಿ ದುಡ್ಡು ಮಾಡ್ಬೋದು. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾನೇನು ಇಲ್ಲಿವರೆಗೂ ಹೇಳಿದ್ನಲ್ವಾ, ಇದಕ್ಕೆ ಅಪೋಸಿಟ್ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಪಾಕಿಸ್ತಾನ ತೊಗೊಳ್ಳಿ. ಪಾಕಿಸ್ತಾನದಲ್ಲಿ ಯಾವತ್ತಿದ್ರೂ ಸ್ಟೇಬಲ್ ಗೌರ್ಮೆಂಟ್ ಇರೋದೇ ಇಲ್ಲ.
ಅಲ್ಲಿ ಸ್ಟೇಬಲ್ ಗೌರ್ಮೆಂಟ್ ಇಲ್ಲ ಅಂದರೆ ಏನಾಗುತ್ತೆ ಹೇಳಿ, ಕಂಪನಿಗಳು ಹೆಂಗೆ ಪ್ರಾಫಿಟ್ ಮಾಡೋಕ್ಕಾಗುತ್ತೆ? ಅವ್ರು ಸ್ಟೇಬಲ್ ಆಗಿರೋ ಪಾಲಿಸಿನೇ ಮಾಡೋಕ್ಕಾಗಲ್ಲ. ಒಂದು ವೇಳೆ ಅವ್ರು ಸ್ಟೇಬಲ್ ಆಗಿರೋ ಪಾಲಿಸಿ ಮಾಡೋಕ್ಕಾಗಲಿಲ್ಲ ಅಂದರೆ ಕಂಪನಿಗಳಿಗೆ ಜಾಸ್ತಿ ರೆವಿನ್ಯೂ ಮಾಡೋಕ್ಕಾಗಲ್ಲ, ಪ್ರಾಫಿಟ್ ಮಾಡೋಕ್ಕಾಗಲ್ಲ. ಜಾಸ್ತಿ ರೆವಿನ್ಯೂ ಪ್ರಾಫಿಟ್ ಮಾಡೋಕ್ಕಾಗಲ್ಲ ಅಂತಂದರೆ ಅಲ್ಲಿ ಜನಗಳಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಕೊಡೋಕ್ಕಾಗಲ್ಲ. ಅಲ್ಲಿ ಜನಗಳ ಹತ್ರ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಜನಗಳಿಗೆ ದುಡ್ಡೇ ಇರಲ್ಲ. ಜನಗಳ ಹತ್ರ ದುಡ್ಡಿಲ್ಲ ಅಂತಂದರೆ ಅವ್ರು ಹೆಂಗೆ ಬಂದು ಸ್ಪೆಂಡ್ ಮಾಡ್ತಾರೆ? ಜನಗಳು ಸ್ಪೆಂಡ್ ಮಾಡ್ತಿಲ್ಲ ಅಂತಂದರೆ ಎಕಾನಮಿ ಹೆಂಗೆ ಗ್ರೋತ್ ಆಗುತ್ತೆ? ನೀವೇ ಕಂಪೇರ್ ಮಾಡಿ. ಒಂದು ಕಡೆ ನಮ್ಮ ಭಾರತ ಇಟ್ಕೊಳ್ಳಿ, ಇನ್ನೊಂದು ಕಡೆ ಪಾಕಿಸ್ತಾನ ಇಟ್ಕೊಳ್ಳಿ. ಆಬ್ವಿಯಸ್ಲಿ ಪಾಕಿಸ್ತಾನದಲ್ಲಿ ಸ್ಟೇಬಲ್ ಗೌರ್ಮೆಂಟ್ ಇಲ್ಲದೆ ಇರೋ ಕಾರಣಕ್ಕೆ ಅಲ್ಲಿ ಎಕಾನಮಿ ಗ್ರೋತೇ ಆಗಲ್ಲ. ನೀವೇ ಯೋಚನೆ ಮಾಡಿ, ಅವರೆಲ್ಲ ಟೆರರಿಸಮ್ಗೆ ಜಾಸ್ತಿ ಸಪೋರ್ಟ್ ಮಾಡ್ತಿರೋದ್ರಿಂದ ಯಾರಾದರೂ ಹೊಸ ಕಂಪ್ನಿ ಬಂದಲ್ಲ ಹಾಕ್ತಾರ? ಸತ್ರು ಹಾಕಲ್ಲ. ಬೇರೆ ದೇಶದವ್ರು ಬಂದ್ಬಿಟ್ಟು ಪಾಕಿಸ್ತಾನದಲ್ಲಿ ಇನ್ವೆಸ್ಟ್ ಮಾಡ್ತಾರ? ಸತ್ರು ಇನ್ವೆಸ್ಟ್ ಮಾಡಲ್ಲ. ಬಟ್ ನಮ್ಮ ಭಾರತದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನಮ್ಮ ಭಾರತದಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ಟಾಕ್ ಮಾರ್ಕೆಟ್ ಕೂಡ ಲಾಂಗ್ ಟರ್ಮಲ್ಲಿ ಗ್ರೋತ್ ಆಗುತ್ತೆ. ಎಂಡ್ ಆಫ್ ದ ಡೇ ನಾನು ನಿಮಗೆ ಏನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತಂದರೆ, ಸ್ಟಾಕ್ ಮಾರ್ಕೆಟು 1 ವರ್ಷ 2 ವರ್ಷದಲ್ಲಿ ಅಷ್ಟೇ ಅಲ್ಲ, 1 ವರ್ಷ 2 ವರ್ಷದಲ್ಲಿ ಮೇಲೆ ಕೆಳಗಡೆ ಹೋಗ್ತಿರುತ್ತೆ. ಬಟ್ ಲಾಂಗ್ ಟರ್ಮಲ್ಲಿ ಆಲ್ವೇಸ್ ಮೇಲೆ ಹೋಗುತ್ತೆ. ಎಸ್ಪೆಷಲಿ ನಮ್ಮ ಭಾರತ ಈಗಿರೋ ಪೊಸಿಷನ್ ನೋಡಿದ್ರೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗೇ ಹೋಗುತ್ತೆ. ಅದಕ್ಕೆ ನೀವು ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಶಾರ್ಟ್ ಟರ್ಮಲ್ಲಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನಾನು ನಿಮಗೆ ಇಲ್ಲಿವರೆಗೂ ಸ್ಟಾಕ್ ಮಾರ್ಕೆಟ್ ಅನ್ನೋ ಒಂದು ಗೇಮನ್ನು ಅರ್ಥ ಮಾಡ್ಕೊಳ್ಳೋಕೆ ಬೇಕಾದಂಥ 2 ಇಂಪಾರ್ಟೆಂಟ್ ನಿಯಮಗಳನ್ನು ಹೇಳಿದ್ದೀನಿ. 3ನೇ ನಿಯಮ ಏನಂತಂದರೆ, ನಾನು ನಿಮಗೆ 2ನೇ ನಿಯಮದಲ್ಲಿ ಏನು ಹೇಳಿದ್ದೆ, ಸ್ಟಾಕ್ ಮಾರ್ಕೆಟಲ್ಲಿ ನೀವು ಲಾಂಗ್ ಟರ್ಮ್ಗೆ ಥಿಂಕ್ ಮಾಡಿ ಅಂತ ಹೇಳಿದ್ದೆ. ಸ್ಟಾಕ್ ಮಾರ್ಕೆಟ್ಗೆ ನೀವೇನಾದರೂ ಲಾಂಗ್ ಟರ್ಮಲ್ಲಿ ಥಿಂಕ್ ಮಾಡ್ಬೇಕಂತಂದರೆ ಆಬ್ವಿಯಸ್ಲಿ ಸ್ಟಾಕ್ ಮಾರ್ಕೆಟು 6 ತಿಂಗಳಲ್ಲಿ ಕೆಳಗಡೆ ಬರ್ಬೋದು, 6 ತಿಂಗಳ ಮೇಲೆ ಹೋಗ್ಬೋದು, 1 ವರ್ಷದಲ್ಲಿ ಕೆಳಗಡೆ ಬರ್ಬೋದು, 1 ವರ್ಷದಲ್ಲಿ ಮೇಲೆ ಹೋಗ್ಬೋದು. ಅದಕ್ಕೇನೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋ ದುಡ್ಡನ್ನು ತಗೋಬಾರ್ದು. ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬಂದರೂ ಕೂಡ ಪ್ಯಾನಿಕ್ ಆಗಬಾರ್ದು ಅಂತಂದರೆ 3ನೇ ಇಂಪಾರ್ಟೆಂಟ್ ಲೆಸನ್ ಏನಂದರೆ, ನೀವು ಎಮರ್ಜೆನ್ಸಿ ಫಂಡನ್ನು ಕ್ರಿಯೇಟ್ ಮಾಡಿ ಇಟ್ಕೊಳ್ಳೋದು. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬಂದಿದೆ ಅಂದ ತಕ್ಷಣ ನೀವು ಊಟ ಮಾಡೋದನ್ನ ಬಿಡೋಕ್ಕಾಗಲ್ಲ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲೇ ಇನ್ವೆಸ್ಟ್ ಮಾಡಿ ಅದರಿಂದ ಬರೋ ಇನ್ಕಮಿಂದ ಏನಾದರೂ ಜೀವನ ನಡೆಸ್ತೀರಾ ಅಂತಂದರೆ ಸ್ಟಾಕ್ ಮಾರ್ಕೆಟ್ ಆಲ್ವೇಸ್ ವೊಲಟೈಲ್ ಇರೋದ್ರಿಂದ ನೀವು ಜೀವನ ನಡೆಸೋಕ್ಕಾಗಲ್ಲ. ಅದಕ್ಕೇನೆ ಅಟ್ಲೀಸ್ಟ್ 6 ತಿಂಗಳದಿಂದ 1 ವರ್ಷದ ಎಮರ್ಜೆನ್ಸಿ ಫಂಡನ್ನು ನೀವು ಇಟ್ಕೊಳ್ಳೇಬೇಕು. ಈ ಎಮರ್ಜೆನ್ಸಿ ಫಂಡ್ ಅಂದ್ರೇನು? ಎಮರ್ಜೆನ್ಸಿ ಫಂಡನ್ನು ಯಾವ ರೀತಿ ಮಾಡೋದು? ಎಷ್ಟು ಎಮರ್ಜೆನ್ಸಿ ಫಂಡ್ ಇಟ್ಕೋಬೇಕು? ನನ್ನ ಇನ್ಕಮ್ ಏನಾದರೂ 30,000 40,000 ಬರ್ತಿದ್ರೆ ಅದಕ್ಕೆ ಎಷ್ಟು ಎಮರ್ಜೆನ್ಸಿ ಫಂಡ್ ಇಟ್ಕೋಬೇಕು? ನನ್ನ ಮೇಲೆ ಏನಾದರೂ ಯಾರಾದರೂ ಡಿಪೆಂಡೆನ್ಸ್ ಇದ್ದರೆ ಅವಾಗ ಎಷ್ಟು ಎಮರ್ಜೆನ್ಸಿ ಫಂಡನ್ನು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ನಾನು ಪರ್ಸ್ನಲ್ ಆಗಿ ನಾನು ಕೆಲಸ ಬಿಟ್ಟ ತಕ್ಷಣ ಎಮರ್ಜೆನ್ಸಿ ಫಂಡ್ನ ಯಾವ ರೀತಿ ಮ್ಯಾನೇಜ್ ಮಾಡೋದು ಅನ್ನೋದು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ಅಥವಾ ಲೈಕ್ ಇನ್ನೊಂದು ಯಾವಾಗಾದರೂ ಟೈಮ್ ಸಿಕ್ಕಾಗ ಹೇಳ್ತೀನಿ. ನಿಮ್ಗೇನಾದರೂ ಇದ್ರ ಬಗ್ಗೆ ವೀಡಿಯೋ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಂತ ತಿಳಿಸಿ. 3ನೇ ರೂಲನ್ನು ನೆನಪಾರಕ್ಕೆ ಹೋಗ್ಬೇಡಿ. ಏನಂತಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ಎಮರ್ಜೆನ್ಸಿ ಫಂಡನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳೇಬೇಕು. ಅಟ್ಲೀಸ್ಟ್ 6 ತಿಂಗಳಿಂದ 1 ವರ್ಷದ ಎಮರ್ಜೆನ್ಸಿ ಫಂಡ್ ನಿಮ್ಮ ಹತ್ರ ಇರಲೇಬೇಕು. ಇನ್ನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ನಾವು ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೊಳ್ಬೇಕಾದಂತಹ 4ನೇ ನಿಯಮ ಏನಂತಂದರೆ, ಸ್ಟಾಕ್ ಮಾರ್ಕೆಟು ನಮ್ಮ ಜೀವನ ಅಲ್ಲ, ನಮ್ಮ ಜೀವನದ ಒಂದು ಭಾಗ ಅಷ್ಟೇ ಸ್ಟಾಕ್ ಮಾರ್ಕೆಟ್ ಅನ್ನೋದು. ಅದಕ್ಕೇನೆ ನಮ್ಮ ಜೀವನದಲ್ಲಿ ಹೆಲ್ತು ಕೂಡ ಬಹಳ ಇಂಪಾರ್ಟೆಂಟು. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ಒಂದು ಟರ್ಮ್ ಇನ್ಶೂರೆನ್ಸು, ಇನ್ನೊಂದು ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳೋದು ತುಂಬ ಮುಖ್ಯ. ಯಾಕಂತಂದರೆ, ಈ ಎಕ್ಸಾಂಪಲ್ಗೆ ಈಗ ನೀವು ಲಾಸ್ಟ್ ಒಂದು 5 ವರ್ಷದಿಂದ ಅಥವಾ 10 ವರ್ಷದಿಂದ ಒಂದು 10,000 SIP ಮಾಡ್ತಾ ಬಂದಿದ್ದೀರ ಅಂತ ಇಟ್ಕೊಳ್ಳಿ. ಒಂದು 10 ಲಕ್ಷ ಪೋರ್ಟ್ಫೋಲಿಯೋ ಆಗಿದೆ ಅಂತ ಇಟ್ಕೊಳ್ಳಿ. ನಿಮ್ಗೆ ಅಚಾನಕ್ಕಾಗಿ ಏನೋ ಒಂದು ಅನಾರೋಗ್ಯ ಆಗಿಬಿಟ್ಟು ನೀವು ಹಾಸ್ಪಿಟಲೈಸ್ ಆಗ್ತೀರಾ ಅಂತ ಇಟ್ಕೊಳ್ಳಿ. ಹಾಸ್ಪಿಟಲೈಸ್ ಆದರೆ ಏನಾಗುತ್ತೆ ಹೇಳಿ? ನಿಮ್ಗೆ 5 ಲಕ್ಷ 10 ಲಕ್ಷ ಬಿಲ್ ಆಗುತ್ತಾ? ನೀವು ಲಾಸ್ಟು 5ರಿಂದ 10 ವರ್ಷದಿಂದ SIP ಮಾಡ್ತಾ ಬಂದಿದ್ರಲ್ಲ ಸ್ಟಾಕ್ ಮಾರ್ಕೆಟಲ್ಲಿ, ಅದೆಲ್ಲ ದುಡ್ಡನ್ನು ತೆಗೆದುಬಿಟ್ಟು ನೀವು ಹಾಸ್ಪಿಟಲ್ಗೆ ಕೊಡಬೇಕಾಗುತ್ತೆ. ದೆನ್ ವಾಟ್ ಈಸ್ ದ ಪಾಯಿಂಟ್ ಆಫ್ ಇನ್ವೆಸ್ಟಿಂಗ್? ದರ್ ಇಸ್ ನೋ ಪಾಯಿಂಟ್ ಆಫ್ ಇನ್ವೆಸ್ಟಿಂಗ್. ಯಾಕಂದರೆ ನೀವು ಲಾಸ್ಟ್ 10 ವರ್ಷದಿಂದ ಕಷ್ಟಪಟ್ಬಿಟ್ಟು ಸ್ವಲ್ಪ 10,000 ಹನಿ ಓಡಿಸ್ಬಿಟ್ಟು ಒಂದು 10 ಲಕ್ಷದ ಪೋರ್ಟ್ಫೋಲಿಯೋ ಮಾಡಿರ್ತೀರಾ. ಓಕೆನಾ? ಒಂದೇ ಸರಿ ನಿಮ್ಗೆ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಬಂದುಬಿಟ್ರೆ ನೀವು 10 ಲಕ್ಷನೂ ತೆಗೆದುಬಿಟ್ಟು ಹಾಸ್ಪಿಟ್ಲಿಗೆ ಕೊಡಬೇಕಾಗುತ್ತೆ. ಹಾಸ್ಪಿಟ್ಲಿಗೆ ಕೊಟ್ಬಿಟ್ರೆ ದೆನ್ ದರ್ ಇಸ್ ನೋ ಪಾಯಿಂಟ್ ಆಫ್ ಇನ್ವೆಸ್ಟಿಂಗ್. ಸೊ ಅದಕ್ಕೇ ನಾನು ನಿಮಗೆ ಮೊದಲೇ ಹೇಳಿದ್ದು ಏನಂತಂದರೆ, ನೀವು ಸ್ಟಾಕ್ ಮಾರ್ಕೆಟ್ ಅನ್ನೋ ಒಂದು ಗೇಮನ್ನು ಆಡಬೇಕಂತಂದರೆ ಅದ್ರ ನಿಯಮಗಳನ್ನು ಮೊದಲು ಅರ್ಥ ಮಾಡ್ಕೊಳ್ಳೇಬೇಕು. ಅದರಲ್ಲಿ ಇಂಪಾರ್ಟೆಂಟ್ ನಿಯಮ ಏನಂತಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿರೋ ಎಲ್ಲೋ ಗೊತ್ತಿಲ್ಲ, ಇನ್ವೆಸ್ಟ್ನ ಆಮೇಲೆ ಮಾಡಿ. ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ಒಂದು ಹೆಲ್ತ್ ಇನ್ಶೂರೆನ್ಸ್ನ ತೊಗೊಳ್ಳಿ, ಇನ್ನೊಂದು ಟರ್ಮ್ ಇನ್ಶೂರೆನ್ಸ್ನ ತೊಗೊಳ್ಳಿ. ಹೆಲ್ತ್ ಇನ್ಶೂರೆನ್ಸ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಒಂದು ವೇಳೆ ನಿಮ್ಗೆ ಏನಾದರೂ ರೋಗ ಬಂದು ಅಥವಾ ಹಾಸ್ಪಿಟಲೈಸ್ ಆದರೆ ಹಾಸ್ಪಿಟಲ್ ಬಿಲ್ನ ನಿಮ್ಮ ಕೈಯಿಂದ ಕಟ್ಟೋ ಅವಶ್ಯಕತೆ ಇರಲ್ಲ, ಒಂದು ವೇಳೆ ನೀವೇನಾದರೂ ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಿದ್ರೆ. ಅದೇ ರೀತಿಯೇ ಟರ್ಮ್ ಇನ್ಶೂರೆನ್ಸ್ ಏನಕ್ಕೆ ಇಂಪಾರ್ಟೆಂಟ್ ಅಂತಂದರೆ, ನಿಮ್ಮ ಮೇಲೆ ಡಿಪೆಂಡೆನ್ಸ್ ಇರ್ತಾರೆ, ನಿಮ್ಮ ತಂದೆ ಇರ್ತಾರೆ, ನಿಮ್ಮ ತಾಯಿ ಇರ್ತಾರೆ, ಅಥವಾ ನಿಮ್ಮ ಹೆಂಡತಿ ಇರ್ಬೋದು, ನಿಮ್ಮ ಮಕ್ಕಳು ಇರ್ಬೋದು. ಒಂದು ವೇಳೆ ನಿಮ್ಗೇನಾದರೂ, ಯಾಕಂದರೆ ಲೈಫ್ ಈಸ್ ಕಂಪ್ಲೀಟ್ಲಿ ಅನ್ಸರ್ಟನ್. ಓಕೆನಾ? ನಾಳೆನೇ ನಾವು ಸತ್ತೋಗ್ಬೋದು. ಆ ಥರ ಪರಿಸ್ಥಿತಿ ಏನಾದರೂ ಆದರೆ ನಮ್ಮ ಮೇಲೆ ಡಿಪೆಂಡೆಂಟ್ ಇರೋರು ಆರಾಮಾಗಿ ಜೀವನ ಮಾಡ್ಬೇಕಂತಂದರೆ ನಾವು ಒಂದು ಟರ್ಮ್ ಇನ್ಶೂರೆನ್ಸ್ನ ತೊಗೊಳ್ಳೇಬೇಕು. ಸೊ ಈ 4ನೇ ನಿಯಮವನ್ನು ಯಾವತ್ತೂ ಮರೆಯೋಕೆ ಹೋಗ್ಬೇಡಿ. ನೀವು ಇನ್ವೆಸ್ಟಿಂಗ್ನ ಬೇಕಾದ್ರೆ 1 ವರ್ಷ ಲೇಟ್ ಮಾಡಿ, ಬಟ್ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳೋದನ್ನು ಮರೀಲೇಬೇಡಿ. ಇನ್ನು 5ನೇ ರೂಲ್ ಏನಂತಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಂದರೆ ಕೇವಲ ಇಂಡಿವಿಜುವಲ್ ಸ್ಟಾಕಲ್ಲಿ ಅಷ್ಟೇ ಇನ್ವೆಸ್ಟ್ ಮಾಡೋದಲ್ಲ, ETF ಅಲ್ಲಿ ಅಷ್ಟೇ ಇನ್ವೆಸ್ಟ್ ಮಾಡೋದಲ್ಲ, ಬರೀ ಮ್ಯೂಚುವಲ್ ಫಂಡಲ್ಲಿ ಅಷ್ಟೇ ಇನ್ವೆಸ್ಟ್ ಮಾಡೋದಲ್ಲ. ಯಾಕಂತಂದರೆ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅಂತ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಮೋಸ್ಟ್ ಆಫ್ ದ ಜನ ಯೂಟ್ಯೂಬಲ್ಲಿ ಏನು ಮಾಡ್ತಾರೆ ಅಂತಂದರೆ, ಇನ್ಕ್ಲೂಡಿಂಗ್ ನಾನು ಕೂಡ, ಓಕೆನಾ, ನಾವು ಯಾವುದಾದ್ರೂ ಒಂದು ಸ್ಟಾಕ್ನ ಅನಾಲಿಸಿಸ್ ಮಾಡಿ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ತುಂಬ ಜನ ಏನು ಯೋಚನೆ ಮಾಡ್ತಾರೆ ಅಂತಂದರೆ, ನನಗೆ ಆ ಸ್ಟಾಕ್ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಆಗಿಬಿಟ್ಟಿದೆ, ನಾನು ಆ ಸ್ಟಾಕ್ನ ಕಂಪ್ಲೀಟಾಗಿ ತಿಳ್ಕೊಂಡ್ಬಿಟ್ಟಿದ್ದೀನಿ, ಈ ಸ್ಟಾಕ್ ಏನೀಗ 100 ರೂಪಾಯಿ ಇದೆ ಅಲ್ವಾ, ಮುಂದೆ ಹೋಗ್ಬಿಟ್ಟು 1000 ರೂಪಾಯಿ ಆಗುತ್ತೆ ಅಂತ ಇನ್ವೆಸ್ಟ್ ಮಾಡ್ತೀವಿ.
ಬಟ್ ಆಗ ₹100 ಇರೋ ಸ್ಟಾಕ್ ಪ್ರೈಸು ಕೆಳಗಡೆ ಬಂದು ₹50 ಆಗ್ಬೋದಲ್ವಾ? ಇದು ₹50 ಬರುತ್ತೋ ₹1000 ಹೋಗುತ್ತೋ ಅಂತ ನಮ್ಗೇನಾದ್ರೂ ಗೊತ್ತಾಗಬೇಕಂದ್ರೆ ನಾವು ಕಂಟಿನ್ಯೂಸ್ ಸ್ಟಾಕ್ ಮಾರ್ಕೆಟಲ್ಲಿ ಆ ಸ್ಟಾಕನ್ನು ಟ್ರ್ಯಾಕ್ ಮಾಡ್ತಾ ಇರಬೇಕು. ತುಂಬ ಜನದ ಪ್ರಾಬ್ಲಮ್ ಏನಂತಂದ್ರೆ ಅವ್ರು ಏನೋ ಬೇರೆ ಕೆಲಸ ಮಾಡ್ತಿರ್ತಾರೆ, ಅವ್ರ ಪ್ರೈಮರಿ ಕೆಲಸ ಬೇರೆ ಇರುತ್ತೆ. ಯಾರೋ ಒಬ್ಬ ಕಾರ್ಪೆಂಟರ್ ಇರ್ತಾನೆ, ಯಾರೋ ಒಬ್ಬ ಹೇರ್ ಕಟರ್ ಇರ್ತಾನೆ, ಯಾರೋ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾನೆ, ಯಾರೋ ಒಬ್ಬ ಟೀಚರ್ ಇರ್ತಾನೆ. ಅವ್ರೇನು ಮಾಡ್ತಾರಂತಂದ್ರೆ ಅವ್ರಿಗೆ ಆ ಸ್ಟಾಕ್ ಅರ್ಥ ಆಗದೇ ಇದ್ರೂ ಕೂಡ ಯಾರೋ ಹೇಳಿದ್ದಾರೆ, ಯಾರೋ ವಿಡಿಯೋ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿಬಿಡ್ತಾರೆ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಈಸ್ ನಾಟ್ ಆಲ್ವೇಸ್ ಅಬೌಟ್ ಇನ್ವೆಸ್ಟಿಂಗ್ ಇನ್ ಇಂಡಿವಿಜುವಲ್ ಸ್ಟಾಕ್ಸ್, ಇಟ್ ಈಸ್ ಆಲ್ಸೋ ಇನ್ವೆಸ್ಟಿಂಗ್ ಥ್ರೂ ಮ್ಯೂಚುವಲ್ ಫಂಡ್. ಈ ವಿಡಿಯೋ ನೋಡೋ 99% ಜನಕ್ಕೆ, ಮೆಜಾರಿಟಿ ಜನಕ್ಕೆ ಮ್ಯೂಚುವಲ್ ಫಂಡ್ ಇಸ್ ಅ ಬೆಸ್ಟ್ ಆಪ್ಷನ್. ನಿಮಗೆ ಸ್ಟಾಕ್ನ ಅನಾಲಿಸಿಸ್ ಮಾಡೋಕ್ಕೆ, ಅದಕ್ಕೆ ರಿಸರ್ಚ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ನೀವು ಮ್ಯೂಚುವಲ್ ಫಂಡಲ್ಲೇ ಇನ್ವೆಸ್ಟ್ ಮಾಡಬೇಕು. ಅದನ್ನು ಬಿಟ್ಟು ಇಂಡಿವಿಜುವಲ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ನಿಮಗೆ ಟೈಮ್ ಇರಲ್ಲ. ನೀವು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಇರ್ತೀರಾ ಅಂತಂದರೆ ನಿಮ್ಮ ಕೆಲಸದಲ್ಲಿ ನೀವು ಎಕ್ಸ್ಪರ್ಟ್ ಇರ್ತೀರಾ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ ನೀವು ಕೋಡಿಂಗ್ ಬರೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತೀರಾ. ನೀವು ಹೇರ್ ಕಟರ್ ಆಗಿದ್ದರೆ ನೀವು ಡಿಸೈನ್ ಆಗಿ ಸ್ಟೈಲ್ ಆಗಿ ಹೇರ್ ಕಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತೀರಾ. ಹಂಗಂತ ಹೇಳ್ಬಿಟ್ಟು ನೀವು ಸ್ಟಾಕಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ ಅಂತ ಅಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ ಮೊದಲೇ. ಬಟ್ ತುಂಬ ಜನ ಇದನ್ನ ಈಗೋಯಿಸ್ಟಿಕ್ ಆಗಿ ತಗೋತಾರೆ. ಯಾವ ರೀತಿ ಈಗೋಯಿಸ್ಟಿಕ್ ಆಗಿ ತಗೋತಾರೆ ಅಂತಂದರೆ, ನನಗೇನು ಬರಲಿದ್ದು, ನನಗೆ ಜಗತ್ತಲ್ಲಿ ಬರಲಿದ್ದು ಏನಿದೆಯಪ್ಪ ಅಂತ ಯೋಚನೆ ಮಾಡ್ತಾರೆ. ನಿನಗೆ ಬರಲಿದ್ದು ಏನೂ ಇಲ್ಲ, ಬಟ್ ನೀನು ಸರಿಯಾಗಿ ಪ್ರಾಪರಾಗಿ ಟೈಮ್ ಕೊಟ್ಟಿರಲ್ಲ. ಪ್ರಾಪರಾಗಿ ಟೈಮ್ ಕೊಡಲಿಲ್ಲ ಅಂತಂದರೆ ಯು ವಿಲ್ ಆಲ್ವೇಸ್ ಲೂಸ್ ದಿ ಗೇಮ್. 6ನೇ ಇಂಪಾರ್ಟೆಂಟ್ ನಿಯಮ ಯಾವುದು ಅಂತಂದರೆ, ನಾವು ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ನಮಗೆ ದುಡ್ಡು ಬರ್ತಿರಬೇಕು. ನೀವು ಹೆಂಗೆ ಇನ್ವೆಸ್ಟ್ ಮಾಡ್ತೀರಾ ಹೇಳಿ? ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ ನಾನು ನಿಮಗೆ. ಹೆಂಗೆ ಇನ್ವೆಸ್ಟ್ ಮಾಡ್ತೀರಾ ಹೇಳಿ? ನಿಮ್ಗೆ ಏನಾದರೂ ಆಲ್ರೆಡಿ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಆಲ್ರೆಡಿ 1 ಕೋಟಿ ಕೊಟ್ಟೋಗ್ಬಿಟ್ಟಿದ್ದಾರೆ ಇನ್ವೆಸ್ಟ್ ಮಾಡಿ ಅಂತ. ಮೋಸ್ಟ್ ಆಫ್ ದ ಜನ ಹೆಂಗೆ ಇನ್ವೆಸ್ಟ್ ಮಾಡ್ತಾರೆ ಅಂತಂದರೆ, ಅವ್ರಿಗೆ ಬರೋ ಸ್ಯಾಲ್ರಿನಲ್ಲಿ ಸ್ವಲ್ಪ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಿರ್ತಾರೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ತುಂಬ ಜನ ನಮಗೆಲ್ಲ 25,000 30,000 40,000 ಸಂಬಳ ಬರ್ತಿರುತ್ತೆ. ಎಕ್ಸಾಂಪಲ್ಗೆ 30,000ನೇ ಸ್ಯಾಲ್ರಿ ಬರ್ತಿದೆ ಅಂತ ಇಟ್ಕೊಳ್ಳಿ. ಈ 30,000 ಸ್ಯಾಲ್ರಿ ಬರ್ತಿರುತ್ತಲ್ವಾ, ಇದರಲ್ಲಿ ನಿಮಗೆ 25,000 ಆಲ್ರೆಡಿ ಕಮಿಟ್ಮೆಂಟ್ ಇದ್ದೇ ಇರುತ್ತೆ. ಯಾಕಂದರೆ ನೀವು ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗ್ತಿದ್ದೀರಾ ಅಂತಂದರೆ ಬೈಕ್ ಬೇಕನ್ಸುತ್ತೆ, ಬೈಕ್ ತಗೋತೀರಾ, ಅದು EMI ತಗೋತೀರಾ. ಹೋಗ್ತಾ ಹೋಗ್ತಾ ನಿಮಗೆ ಒಂದು ಮನೆ ತಗೋಬೇಕಂತ ಅನ್ಸುತ್ತೆ, ಮನೆ EMI ಹಾಕಿಸ್ತೀರಾ. ಕಾರ್ ಬೇಕನ್ಸುತ್ತೆ, ಮೊಬೈಲ್ ಬೇಕನ್ಸುತ್ತೆ, ಲ್ಯಾಪ್ಟಾಪ್ ಬೇಕನ್ಸುತ್ತೆ. ಈ ಥರ ನಮಗೆ ತುಂಬ ವಾಂಟ್ಸ್ ಬೇಕಾಗ್ತವೆ. ಅದೇ ರೀತಿ ಬಟ್ಟೆ ಅಂತೂ ಈಗ ಫ್ಯಾನ್ಸಿ ಆಗಿಬಿಟ್ಟಿದೆ. ಲೈಕ್ ತಿಂಗಳ 10 ಜೊತೆ ಬಟ್ಟೆ ತಗೋತಾರೆ ತುಂಬ ಜನ. ಸೊ ಈ ಥರ ಪರಿಸ್ಥಿತಿ ಇದ್ದಾಗ ನಮಗೆ ಬರೋ ಇನ್ಕಮನ್ನೆಲ್ಲನೂ ಕೂಡ ನಾವು ಸ್ಪೆಂಡೇ ಮಾಡ್ತಿದ್ದೀವಿ. ಸ್ಪೆಂಡ್ ಮಾಡ್ತೀವಿ ಅಂತಂದರೆ ಈಗ ಇನ್ವೆಸ್ಟ್ ಹೆಂಗೆ ಮಾಡ್ತೀರಾ? ಮೋಸ್ಟ್ ಆಫ್ ದ ಜನ ಹೆಂಗೆ ಮಾಡ್ತಿರ್ತಾರೆ ಅಂತಂದರೆ 10 ಜೊತೆ ಬಟ್ಟೆ ತಗೊಳ್ಳೋ ಬದಲು 5 ಜೊತೆ ಬಟ್ಟೆ ತಗೊಂಡು ಅದರಲ್ಲಿ 3-4 ಸಾವಿರ ಉಳಿಸ್ಬಿಟ್ಟು ಅದನ್ನೇ ಇನ್ವೆಸ್ಟ್ ಮಾಡ್ತಿರ್ತಾರೆ. ಓಕೆ, ಈಗ ನೀವು 3-4 ಸಾವಿರ ಅಥವಾ 5,000ನೇ SIP ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಈಗ ನೀವೇ ಯೋಚನೆ ಮಾಡಿ, 1 ವರ್ಷ ಆದಮೇಲೆ 60,000 ಪೋರ್ಟ್ಫೋಲಿಯೋ ಇರುತ್ತಲ್ವಾ? ಈ 60,000 ನಿಮ್ಮ ಜೀವನ ಏನಾದರೂ ಬದಲಾಯಿಸುತ್ತಾ? ಏನೂ ಬದಲಾಯಿಸಲ್ಲ. ಇದನ್ನೇ ನೆಕ್ಸ್ಟ್ 10 ವರ್ಷಕ್ಕೇ ಲೆಕ್ಕ ಹಾಕಿ. ಎಷ್ಟಾಗುತ್ತೆ? ನಿಮ್ಮ ಹತ್ರ ಒಂದು 6 ಲಕ್ಷ ಪೋರ್ಟ್ಫೋಲಿಯೋ ಇರುತ್ತೆ. 6 ಲಕ್ಷ ಪೋರ್ಟ್ಫೋಲಿಯೋದಲ್ಲಿ ನಿಮ್ಮ ಜೀವನ ಏನಾದರೂ ಬದಲಾಗುತ್ತಾ? 6 ಲಕ್ಷದಲ್ಲಿ ನೀವೇನಾದರೂ ಒಂದು ಪ್ರಾಪರ್ ಸೈಟ್ ತಗೊಳಕ್ಕಾಗುತ್ತಾ? ಆಗೋದಿಲ್ಲ. ಅದಕ್ಕೇ ಬೆಸ್ಟ್ ಏನು ಮಾಡ್ಬೋದು ಅಂತಂದರೆ, ನೀವು ಏನು ಕೆಲಸ ಎಕ್ಸಿಸ್ಟಿಂಗ್ ಕೆಲಸ ಮಾಡ್ತಿರ್ತೀರಲ್ವಾ, ಆ ಕೆಲಸದಲ್ಲೇ ಈಗ 30,000 ಸಂಬಳ ತಗೋತಿದ್ರೆ 40,000 ತಗೊಳ್ಳೋದು ಹೆಂಗೆ, 50,000 ತಗೊಳ್ಳೋದು ಹೆಂಗೆ, 60,000 ತಗೊಳ್ಳೋದು ಹೆಂಗೆ, ಸ್ಯಾಲ್ರಿನ ಮಲ್ಟಿಪ್ಲೈ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಇನ್ನೊಂದು ಇಂಪಾರ್ಟೆಂಟು, ತುಂಬ ಜನ ಇದ್ರ ಬಗ್ಗೆ ಯಾರು ಕೂಡ ಮಾತಾಡಲ್ಲ. ನೀವೇನಾದರೂ ಒಂದೇ ಇನ್ಕಮ್ ಮೇಲೆ ಡಿಪೆಂಡ್ ಆಗಿದ್ರಿ ಅಂತಂದರೆ ಒಂದೇ ಇನ್ಕಮ್ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ಇನ್ನೊಂದು ಇನ್ಕಮ್ನ ನಾನು ಯಾವ ರೀತಿ ಸೃಷ್ಟಿ ಮಾಡಬೇಕಂತ ಯೋಚನೆ ಮಾಡಿ. ಯಾಕಂತಂದರೆ ನಾಳೆ ಕೊರೋನಾ ಅಂತ ಪರಿಸ್ಥಿತಿ ಬಂದರೆ ನೀವು ಎಷ್ಟೇ ಲಾಯಲ್ ಆಗಿದ್ರು ಯಾವುದೇ ಕಂಪ್ನಿನಲ್ಲೂ ಕೂಡ ಬಾಸ್ ನಿಮ್ಮನ್ನ ವೇಸ್ಟ್ ಅಂತೇಳಿ ತೆಗೆದಾಕ್ಬಿಡ್ತಾನೆ. ಅವಾಗ ತೆಗೆದಾದ ತಕ್ಷಣ ಏನಾಗುತ್ತೆ ಅಂತಂದರೆ ನಿಮ್ಗೆ ಆ ಬರೋ 30,000 ಕೂಡ ನಿಂತೋಗ್ಬಿಡುತ್ತೆ. ಬಟ್ ಅದೇ ಟೈಮಲ್ಲಿ ನೀವೇನಾದರೂ 2 ಇನ್ಕಮ್ ಮೇಲೆ ಡಿಪೆಂಡ್ ಆಗಿದ್ದೆ ಅಂತಂದರೆ, ಒಂದು ಇನ್ಕಮ್ ಹೋದ್ರೂ ಕೂಡ ಇನ್ನೊಂದು ಇನ್ಕಮ್ ರೆಗ್ಯುಲರ್ ಆಗಿರುತ್ತೆ. ಅವಾಗ ನೀವು ಜಾಸ್ತಿ ಸರ್ವೈವ್ ಆಗೋ ಚಾನ್ಸಸ್ ಇರುತ್ತೆ. ಐ ಹೋಪ್ ನಿಮಗೆ ಈ 6 ನಿಯಮಗಳು ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ಈ 6 ನಿಯಮಗಳನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳೇಬೇಕು. ಒಂದು ವೇಳೆ ಇವೇನಾದರೂ ನಿಮ್ಮ ತಲೆಯಲ್ಲಿ ಇಲ್ಲ ಅಂತಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸೀಡ್ ಆಗೋ ಚಾನ್ಸ್ ತುಂಬ ಕಡಿಮೆ ಇರುತ್ತೆ. ಐ ಹೋಪ್ ನಿಮಗೆ ಇನ್ವೆಸ್ಟಿಂಗ್ ಬಗ್ಗೆ ಇಷ್ಟು ದಿನ ಇದ್ದಂಥ ಪರ್ಸೆಪ್ಷನ್ ಸ್ವಲ್ಪ ಚೇಂಜ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಿಂದ ನಾನು ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್, ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಏನೇನು ತಿಳ್ಕೊಬೇಕಲ್ವಾ, ಮಾರ್ಕೆಟ್ ಕ್ಯಾಪ್ ಆಗಿರ್ಬೋದು, ಫೇಸ್ ವ್ಯಾಲ್ಯೂ ಆಗಿರ್ಬೋದು, PE ರೇಷಿಯೋ ಆಗಿರ್ಬೋದು, ROE, ROC, P&L, ಬ್ಯಾಲೆನ್ಸ್ ಶೀಟ್, ಪ್ರತಿಯೊಂದನ್ನು ಕೂಡ ಸಣ್ಣ ಹುಡುಗನಿಗೆ ಅಂದರೆ 10ನೇ ಕ್ಲಾಸ್ ಹುಡುಗನಿಗೂ ಕೂಡ ಅರ್ಥ ಆಗಬೇಕು. ಆ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಕೀಪ್ ವಾಚಿಂಗ್ ಸ್ಟಾಕ್ ಸ್ಕೂಲ್.